ಜೀವನ ಅಂದ್ರೆ ಸ್ಮೂತ್ ಜರ್ನಿ ಅಲ್ಲ ಗುರು, ಫುಲ್ ಜಿಗ್ಜಾಗ್ ರೋಡ್. ನಮ್ಗೆ ಇಷ್ಟ ಆಗಿರೋ ಟೈಮ್ನಲ್ಲಿ ಎಲ್ಲ ಸೆಟ್ ಆಗಲ್ಲ, ಎಲ್ಲ ಸರಿಯಾಗಿ ನಡೆಯುತ್ತಿದೆ ಅಂತ ಅನ್ಸುತ್ತಿಲ್ಲ. ಆಗ ನಮ್ಮನ್ನ ನಾವೇ ಡೌಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನನ್ನ ಲೈಫ್ ಯಾಕೆ ಹಿಂಗೆ ಆಗಿದೆ ಅಂತ. ಆದ್ರೆ ಅದೇ ಟೈಮ್ನಲ್ಲಿ ಕೃಷ್ಣ ನಮ್ಮ ಪಕ್ಕನೆ ನಿಂತ್ಕೊಂಡು ನೋಡ್ತಿರ್ತಾನೆ. ಏನ್ ಹೇಳಲ್ಲ, ಏನ್ ಡಿಸ್ಟರ್ಬ್ ಮಾಡಲ್ಲ, ಜಸ್ಟ್ ನೋಡ್ತಿರ್ತಾನೆ. ಯಾಕಂದ್ರೆ ಅವನ್ ಅರ್ಥ ಮಾಡ್ಬೇಕು ಅಂತಲ್ಲ, ಅವನು ನಮ್ಮನ್ನು ರೆಡಿ ಮಾಡ್ತಿರ್ತಾನೆ. ಸೌತ್ ಬ್ಯಾಂಗ್ಳೂರ್ನಲ್ಲಿ ಹೇಗಿರುತ್ತೆ ಅಂದ್ರೆ ಟ್ರಾಫಿಕ್ನಲ್ಲಿ ಸ್ಲೋ ಆಗಿ ಹೋಗ್ಬೇಕು, ರಶ್ ಮಾಡಿದ್ರೆ ಆಕ್ಸಿಡೆಂಟ್ ಫಿಕ್ಸ್. ಲೈಫ್ ಕೂಡ ಅದೇ ರೀತಿ ಗುರು. ನೀ ಫಾಸ್ಟ್ ಆಗಿ ರೀಚ್ ಆಗ್ಬೇಕು ಅಂತ ಅನ್ಸುತ್ತಾದೆ, ಆದ್ರೆ ಕೃಷ್ಣ ಹೇಳ್ತಾನೆ, ಸರಿಯಾಗಿ ನಡೆಯೋ, ಡೆಸ್ಟಿನೇಷನ್ ನನ್ ಜೊತೆ ಇದೆ ಅಂತ. ಕಷ್ಟ ಬಂದಾಗ ಎಲ್ಲಾರು ಕೂಡ ಇಲ್ಲ, ಫೋನ್ ಕಾಲ್ ಕೂಡ ಪಿಕ್ ಮಾಡಲ್ಲ, ಮೆಸೇಜಸ್ ಸೀನಾಗಿ ಸ್ಟಾಪ್ ಆಗುತ್ತೆ. ಆಗ ಒಂಟಿತನವೇ ಕಷ್ಟ ಅನ್ಸುತ್ತದೆ. ಆದ್ರೆ ಅದೇ ಒಂಟಿತನವೇ ನಮ್ಮ ಬ್ಯಾಕ್ ಬೋನ್ ಸ್ಟ್ರಾಂಗ್ ಮಾಡ್ತಾದೆ. ಜನರು ನಿನ್ನ ಜರ್ನಿ ನೋಡಲ್ಲ, ರಿಸಲ್ಟ್ ಮಾತ್ರ ನೋಡ್ತಾರೆ. ಆದ್ರೆ ಕೃಷ್ಣ ರಿಸಲ್ಟ್ ನೋಡಲ್ಲ, ಅವನು ನಿನ್ನ ಎಫರ್ಟ್ ನೋಡ್ತಾನೆ. ನೀ ಎಷ್ಟು ಸರಿಯಾಗಿ ಟ್ರೈ ಮಾಡಿದ್ಯಾ, ಎಷ್ಟು ಹಾನೆಸ್ಟ್ ಆಗಿ ನಡೆಯದ್ಯಾ ಅಂತ ನೋಡ್ತಾನೆ. ತಪ್ಪು ಆಗಿದ್ರೆ ಸರಿ ಗುರು, ಅದು ಫೇಲ್ಯೂರ್ ಅಲ್ಲ, ಅದು ಕರೆಕ್ಷನ್. ನೀ ಗ್ರೌಂಡ್ನಲ್ಲಿ ನಿಂತ್ಕೊಂಡು ಫೈಟ್ ಮಾಡ್ತಿದ್ಯಾ ಅಂದ್ರೆ ಆವಾಗ ನೀ ಗ್ರೋತ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಎಲ್ಲಾ ಫೈಟ್ ಕೂಡ ಸೀನ್ ಕ್ರಿಯೇಟ್ ಮಾಡಬೇಕು ಅಂತಲ್ಲ. ಕೆಲವು ಫೈಟ್ ಸೈಲೆನ್ಸ್ನಲ್ಲಿ ಗೆಲ್ಬೇಕು. ಕೆಲವು ವಿನ್ ಯಾರಿಗೆ ಕೂಡ ಗೊತ್ತಾಗದೆ ಬಂದು ನಿನ್ನ ಜೀವನ ಚೇಂಜ್ ಮಾಡುತ್ತೆ. ಕೃಷ್ಣ ಯಾವಾಗ ಕೂಡ ನಿನ್ನ ಹ್ಯಾಂಡ್ ಹಿಡ್ದು ಕಮ್ದ ಅಂತ ಡ್ರ್ಯಾಗ್ ಮಾಡಲ್ಲ. ಅವನು ಡಿಸ್ಟೆನ್ಸ್ನಲ್ಲಿ ನಿಂತ್ಕೊಂಡು ನಿನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾನೆ. ನೀ ಒಂಟಿಗಾಗಿ ನಡೆಯೋಕೆ ಕಲಿದ್ರೆ ಲೈಫ್ ನಿನ್ನ ಆಟೋಮ್ಯಾಟಿಕ್ಲಿ ರೆಸ್ಪೆಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಲೈಫ್ ಸ್ಲೋ ಆಗಿದ್ರೆ ಭಯ ಬೇಡ ಗುರು. ಇದೆಲ್ಲ ವೇಸ್ಟ್ ಟೈಮ್ ಅಲ್ಲ, ಇದು ಟ್ರೈನಿಂಗ್ ಪೀರಿಯಡ್. ನಿನ್ನ ಡ್ರೀಮ್ ಡಿಲೇ ಆಗಿದ್ರೆ ಡಿನೈ ಆಗಿಲ್ಲ ಅಂತ ಅರ್ಥ. ಕೃಷ್ಣ ನಿನ್ನ ವೀಕ್ ಮಾಡೋಕೆ ಇಲ್ಲ, ಸ್ಟ್ರಾಂಗ್ ಮಾಡೋಕೆ ಟೈಮ್ ತಗೊಂಡಿದ್ದಾನೆ. ಶಾಂತ ಆಗಿ ನಡೆಯೋ, ಹಾನೆಸ್ಟ್ ಆಗಿ ಟ್ರೈ ಮಾಡು, ಓವರ್ ಥಿಂಕ್ ಮಾಡಬೇಡಿ. ಒಂದಿನ ಬಿಹೈಂಡ್ ನೋಡಿದಾಗ ಇವೆಲ್ಲ ಕಷ್ಟ ನಿನಗೆ ಬ್ಲೆಸ್ಸಿಂಗ್ ಆಗಿ ಅನ್ಸುತ್ತದೆ. ಲೈಫ್ ಕಂಫರ್ಟ್ಗೆ ರಿವಾರ್ಡ್ ಕೊಡಲ್ಲ ಗುರು,